ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ನಾನು UCL BE ಮಾಡಿದ್ದೀನಿ, ದೊಮ್ಲೂರಲ್ಲಿ ವಾಸಿಸ್ತಾ ಇದ್ದೀನಿ. 82ರಿಂದ ನಾನು BJPಯಲ್ಲಿ ಗುರುತಿಸ್ಕೊಂಡಿದ್ದೀನಿ. ಆದರೆ ಕಾಂಗ್ರೆಸ್ ಅವರು ಮಾಡಿರೋ ಪಿತೂರಿಂದ ನನಗೆ BJPಯ ಟಿಕೆಟು ಸಿಗಲಿಲ್ಲ. ಅವರು ಶಾಮೀಲಾಗೋಗ್ಬಿಟ್ಟು ನನಗೆ BJPಯ ಟಿಕೆಟನ್ನು ಕೊಡ್ದಿರೋ ಒಂದು ಕುತಂತ್ರ ಮಾಡಿದ್ದಾರೆ. ಇಲ್ಲಾಂದರೆ ನನಗೆ ಟಿಕೆಟ್ ಸಿಕ್ಕಿದ್ರೆ ಕಾಂಗ್ರೆಸ್ಗೆ ಡಿಪಾಸಿಟ್ ಸಿಗ್ತಾ ಇರಲಿಲ್ಲ. ಗೀತಾ ಶ್ರೀನಿವಾಸ ರೆಡ್ಡಿ ಅವರು ಮಾಡಿರೋ ಕೆಲಸ, ಶ್ರೀನಿವಾಸ ರೆಡ್ಡಿ ಅವರು ಮಾಡಿರೋ ಒಂದು ಹುಮ್ಮಸ್ಸಿನ ಉರುಪಿನ ಒಂದು ಜನಯಾತ್ರೆ, ಇದರಿಂದ ನಮ್ಮ ಕೆಲಸಗಳು ಭಾಳ ಸುಲಭ ಆಗ್ತಾಯಿತ್ತು. ಇವತ್ತೆಲ್ಲ ಸೇರಿರೋದು ಅವರ ಆಶೀರ್ವಾದದಿಂದ, ಅವರೆಲ್ಲ ಪ್ರೀತಿಯಿಂದ. ಆ ಪ್ರೀತಿಗೆ ಉತ್ತರವಾಗಿ ಅವರು ಯಾರು ಕಪಟ ಮಾಡಿದ್ದಾರೆ ಅವ್ರಿಗೆ ಉತ್ತರ ಕೊಡ್ತೀವಿ ಈ ಎಲೆಕ್ಷನ್ ಅಂತೆಲ್ಲ ಜನಗಳೆಲ್ಲ ಹೇಳಿ ನಾನು ಊರ್ದುಂಬಿಸಿ ಆಟೋ ಚಿಹ್ನೆಯಲ್ಲಿ ನನಗೆ ಆಟೋ ಚಿಹ್ನೆಯಲ್ಲಿ ನಿಲ್ಲಿಸಿ ನನ್ನ ಹಿಂದುಗಡೆ ಇರೋಂಥ ಜನ 5,000 ಜನ ಸಿಕ್ಕಿದ್ದಾರೆ. ಇವತ್ತು 5,000 ಜನ ಇವತ್ತು ನನಗೆ ಓಟ್ ಹಾಕಿ ನಾನು ಜಯಶೀಲನಾಗಿ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ನಾನು ಮಾಡಿಕೊಡ್ತೀನಿ ಅಂತೇಳಿ ಅವರು ಪ್ರಮಾಣ ಮಾಡ್ತೀನಿ ಅಂತೇಳಿ 2 ಮಾತನ್ನು ನಿಲ್ಲಿಸ್ತಾ ಇದ್ದೆ. ಅವರು 40% ಕೆಲಸ ಮಾಡಿದ್ದಾರೆ. ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ. ಕುಡಿಯೋ ನೀರು ಸಮಸ್ಯೆ ಇರ್ಬೋದು, ಒಳಚರಂಡಿ ಸಮಸ್ಯೆ ಇರ್ಬೋದು, ಅಥವಾ ಮೋರುಗಳ ಸಮಸ್ಯೆ, ಎಲೆಕ್ಟ್ರಿಷಿಯನ್ ಎಲ್ಲ ಸಮಸ್ಯೆಗಳು ನಾನು ಪರಿಹಾರ ಆಗಿರ್ತೀನಿ. ನಾವು ರಿಟೈರ್ಡ್ ಪರ್ಸನ್ ಆಗಿದ್ದೀವಿ. ಫುಲ್ ಟೈಮ್ ವರ್ಕರ್ ಆಗಿ ಇದಕ್ಕೆ ಉತ್ತರವನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಸರ್, ನಾವು ಪಕ್ಷದ ಚಿಹ್ನೆದ ಮೇರೆಗೆ ನಾವು 4-5 ತಿಂಗಳು ಮನೆ ಪ್ರಚಾರ ಮುಗಿದೋಗಿತ್ತು. ನಮ್ಮ ವರಿಷ್ಠರು ಹೇಳಿದ್ರು, ಯಾರನ್ನಾದರೂ ಗೆಲ್ಲೋ ಕ್ಯಾಂಡಿಡೇಟ್ನ ಹುಡುಕಿ ರೆಡಿ ಮಾಡಿ ಅಂತ ವರಿಷ್ಠರು ಹೇಳಿದ ಮೇಲೆ ನಾವು ಸರಿಯಾದ ಒಂದು ವಿದ್ಯಾವಂತ ನಾಯಕನನ್ನು ಹುಡುಕಿದ್ವಿ. ಅವ್ರು ಏನು ಮಾಡಿದ್ರು, ಸಮಾಜದಲ್ಲಿ ಮನೆ ಪ್ರಚಾರ ಪಕ್ಷದ ಚಿಹ್ನೆ ಮೇಲೆ ಪೂರ್ತಿ ಮುಗ್ದಿತ್ತು. ಎಲೆಕ್ಷನ್ ಮಾತ್ರ ಬಾಕಿ ಇತ್ತು. ನಾವು ಬೂತ್ ಕಮಿಟಿಯಿಂದ, ಕೋರ್ ಕಮಿಟಿಯಿಂದ ಒಂದೇ ಹೆಸರು ಕಳಿಸಿದ್ದು ನಮ್ಗೆ ಅನ್ಯಾಯ ಆಗಿದೆ. ಈ ಊರಿನ ಮಗಳಾಗಿ ನಾನು ಈ ಊರಿಗೆ ಒಬ್ಬರು ನನ್ನ ಕೈ ಹಿಡಿದ ಮೇಲೆ ಪಕ್ಷ ಅಂತ ನಾನು ಇರೋಕ್ಕಾಗೋದಿಲ್ಲ. ನಾನು ಮಾಡಲೇಬೇಕು. ಪಕ್ಷದ ಚಿಹ್ನೆ ಮೇರೆಗೆ ನಾವು ಕೆಲಸ ಮಾಡಿರೋದು. ಮತ್ತು ನನಗೆ ಎಲ್ಲ ಬೂತು ಎಲ್ಲ ನಮ್ಮ BJP ಟೀಮ್ ಇವರಿಂದ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಯಾರೋ ಒಬ್ಬರು ಮಾಡಿರೋ ತಪ್ಪಿಂದ ನಮ್ಮ ಕ್ಯಾಂಡಿಡೇಟ್ಗೆ ಮೋಸ ಆಗೋದು ಬೇಡ. ಅವ್ರು ಭಾಳಷ್ಟು ಖರ್ಚು ಮಾಡಿ ನೀರಿನ ಪ್ಲಾಂಟ್ ಹಾಕಿದ್ದಾರೆ, ಮಿನರಲ್ ವಾಟರು. ಮತ್ತು ಇನ್ನೊಂದು, ನಾನು ಡೆಡಿಕೇಟೆಡ್ ಫೀಡರ್ ಲೈನ್ ತಂದಿದ್ದೀನಿ ವರ್ಲ್ಡ್ ಬ್ಯಾಂಕ್ ಲೋನಿಂದ. ಅದಕ್ಕೆ ಈ ಭಾಗದ ಶಾಸಕರು ಇನ್ನೂ ಕನೆಕ್ಷನ್ನೇ ಕೊಡಲಿಲ್ಲ. ಕನೆಕ್ಷನ್ ಕೊಟ್ಟರೆ ಎಲ್ಲಿ ನಮ್ಮ BBMP ಎಲೆಕ್ಷನ್ಸ್ಗೆ ಗೀತಾ ಶ್ರೀನಿವಾಸ ರೆಡ್ಡಿಗೆ ಪ್ಲಸ್ ಆಗುತ್ತೋ ಅಂತ ಅಷ್ಟು ಹೆದರಿಕೆ ಇದೆ. ನಾನು ಹೇಳ್ತೀನಿ, ಕೈ ತಪ್ಪೋದಕ್ಕೆ ಇಲ್ಲಿ ಸ್ವೀಪ್ ಮಾಡ್ತೀವಿ, ಅಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಎಲ್ಲ ಪಾರ್ಕ್ಸಲ್ಲೂ ಚಿಲ್ಡ್ರನ್ಸ್ ಎಕ್ವಿಪ್ಮೆಂಟ್ಸು, ಜಿಮ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, 18-19 ಪಾರ್ಕ್ ಇದೆ, ಎಲ್ಲ ಡೆವಲಪ್ ಮಾಡಿದ್ದೀವಿ. ಹಿಂದೆ 40 ವರ್ಷಗಳಿಂದ ಇಷ್ಟೊಂದು ಡೆವಲಪ್ಮೆಂಟ್ಸ್ ನಮ್ಮ ದೊಮ್ಲೂರು ಕಂಡಿರಲಿಲ್ಲ. ಇಡೀ ಶಾಂತನಗರಲ್ಲಿ ದೊಮ್ಲೂರು ನಂಬರ್ 1 ಡೆವಲಪ್ಮೆಂಟಲ್ಲಿ. ಓನ್ಲಿ ಗೀತಾ ಶ್ರೀನಿವಾಸ ರೆಡ್ಡಿ ಗ್ರಾಂಟ್ಸ್. 8 ವರ್ಷದಲ್ಲಿ ನಮ್ಮ MLA 1 ರೂಪಾಯಿ ಕೆಲಸ ಮಾಡಲಿಲ್ಲ. ಇಲ್ಲಿ ಸುಮ್ಮನೆ ಬಡವರಿಗೆ ಭರವಸೆ ಕೊಡೋದು ಹೋಗೋದು. ಅದಕ್ಕೆ ನಮ್ಮ ಊರಿನ ಮಗನಾಗಿ ನಾವೆಲ್ಲ ಗೆಲ್ಸ್ಕೊಡೋ ಜವಾಬ್ದಾರಿ ನಮ್ಮದು. ಅದಕ್ಕೆ ನಾವೆಲ್ಲ ನಾನು ಬೇರೆ ಎಲ್ಲಾದರೂ ನಿಲ್ಬೋದಿತ್ತು. ನನಗೆ ಶಾಂತಿನಗರಕ್ಕೆ ಹೇಳಿದ್ರು, ಜೋಗಪಾಳದಲ್ಲೂ ಕೊಟ್ಟಿದ್ದೆ ನಾನು. ನೋಡಿ, ಒಬ್ಬರಿಗೆ ಅನ್ಯಾಯ ಆಗಿದೆ, ಅವ್ರ ಬೆನ್ನಿಲ್ಬಾಗಿ ನಿಲ್ಲೋದು ನಮ್ಮ ಕರ್ತವ್ಯ. ನಾನು ಮಾಡಿರೋ ಕೆಲಸಗಳೇ ಅವ್ರಿಗೆ ಶ್ರೀರಕ್ಷೆ. ಮೇಡಮ್ ಆಟೋ ಚಿಹ್ನೆಯಿಂದ ಇದ್ದಾರೆ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು. ನಮ್ಮೂರಿನಲ್ಲಿ ನೀವು ಯಾವುದೇ ಮೋಸ ಆಗೋಗ್ಬಿಡೋದಿಲ್ಲ. ನಮ್ಮನ್ನು ನಂಬಿ ನಾವು ಗುರುತಿಸಿ ಕರ್ಕೊಂಡು ಬಂದಮೇಲೆ ನಮ್ಮ ಅದು ಕರ್ತವ್ಯ ಅವ್ರನ್ನ ಗೆಲ್ಸ್ಕೊಳ್ಳೋ ಜವಾಬ್ದಾರಿ. ನಾನು ಹೆಣ್ಮಗಳಾಗಿ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀನಿ. ಅದೇ ಪ್ರೀತಿ ವಿಶ್ವಾಸ ಇವತ್ತು ಇಟ್ಟಿದ್ದಾರೆ. ಗೀತಾ ಮೇಡಮ್ ಅಂದರೆ ಈ ಒಂದು ಸಣ್ಣ ಮಗುವಿಂದ ಎಲ್ಡರ್ಲಿ ಪರ್ಸನ್ವರೆಗೂ ಒಳ್ಳೆ ಹೆಣ್ಮಗಳು, ಎಷ್ಟು ಒಳ್ಳೆ ಕೆಲಸ, ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಅಣ್ಣ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತಾರಂತ ಭರವಸೆ ಮೇಲೆಗೆ ಒಂದು BE ಪದವೀಧರನ್ನ ಕಣಕ್ಕಿಳಿಸಿದ್ವಿ. ಅದು ಪಕ್ಷ ಮಾಡಿರೋ ಯಾರು ಮಾಡಿದ್ರೋ ತಪ್ಪು ನನಗೆ ಗೊತ್ತಾಗಲಿಲ್ಲ, ಇದುವರೆಗೂ ನನಗೆ ಗೊತ್ತಿಲ್ಲ. ನಾನು 10 ಕೇಳಿದೆ. ನನ್ನ ಗೌರವದ ಪ್ರಶ್ನೆ. ನಾನು ಇಷ್ಟೊಂದು ಉಳಿಸ್ಕೊಂಡ್ಮೇಲೆ ನಾನು ಪಕ್ಷನ ಸೋಲಕ್ಕೆ ಬಿಡಬಾರ್ದು. ನಾನು ಯಾವ ರೀತಿ ಯಾರಿಗೂ ಅರಿವಿಲ್ಲದ ಒಂದು ಕ್ಯಾಂಡಿಡೇಟ್ಗೆ, ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ನಾವೆಲ್ಲ ಹೆಂಗೆ ಕೆಲಸ ಮಾಡೋದು ಹೇಳಿ ಸರ್? 4-5 ತಿಂಗಳಿಂದ ಪ್ರಿಪ್ರೇಷನ್ ಮಾಡಿಕೊಂಡು ಕೈ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ನನ್ನ ಧರ್ಮ, ನಮ್ಮ ಜನರು ಏನು ಹೇಳಿದ್ರು, ಅವರು ಇಲ್ಲಲ್ಲ ಅಂತ ಪಕ್ಷ ಟಿಕೆಟ್ ಸಿಕ್ಕಿದ ತಕ್ಷಣ ಅವ್ರ ಮನೆಯಲ್ಲಿ ಶೋಕ ನೋಡೋಕ್ಕಾಗಲಿಲ್ಲ. ಊರಿನಲ್ಲಿರೋ ಹೆಣ್ಮಕ್ಳೆಲ್ಲ ಬಂದು 1000 ಜನ, ಅಣ್ಣ ನಿಲ್ಲಿ, ನಾವು ನಿಮ್ಮಿಂದ ಇದ್ದೇವೆ, ಮೇಡಮ್ ಅಕ್ಕ ಹೇಳಿದವ್ರಿಗೆ ನಾವು ಓಟ್ ಹಾಕೋದು ಬನ್ನಿ ಅಂತ ಅವ್ರನ್ನ ನಿಲ್ಲಿಸಿ ಇಷ್ಟೂ ಜನ ನಮ್ಮ ವೋಟರ್ಸ್. ಇವತ್ತು ನಮಗೆ ಸ್ಟಾರ್ ಪ್ರಚಾರಕರಿಲ್ಲ. ಮೈ ವೋಟರ್ಸ್ ಆರ್ ಸ್ಟಾರ್ ಪ್ರಚಾರಕ್ಸ್ ಟುಡೇ. ಅದು ಹೆಮ್ಮೆ ಆಗುತ್ತೆ ನಮ್ಗೆ ಹೇಳೋಕ್ಕೆ. ನಾವು ಒಳ್ಳೆ ಅಭಿವೃದ್ಧಿ ಮಾಡಿದ್ವಿ, ನಮ್ಮಿಂದ ಇಷ್ಟು ಜನ ಇದ್ದಾರೆ ಸರ್.